ನಮ್ಮ ಜೊತೆ ಖ್ಯಾತ ಶತಾವಧಾನಿಯಾದಂಥ ಆರ್ ಗಣೇಶ್ ಸರ್ ಅವರು ಇದ್ದಾರೆ. ಅವ್ರ ಹತ್ರ ಇಂದಿನ ಯುವಜನತೆಗೆ ಸಾಹಿತ್ಯದ ಬಗ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯುವಜನತೆ ಸಾಹಿತ್ಯವನ್ನು ಹೆಚ್ಚೆಚ್ಚು ಓದಬೇಕು ಅಂದರೆ ಅವರ ಅಭಿಪ್ರಾಯ ಏನು ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರಮ್ಮ. ನಮಸ್ಕಾರ, ತುಂಬ ಧನ್ಯವಾದ. ಇಲ್ಲ, ಯುವಜನತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಇಲ್ಲ ಅಂತ ಏನಿಲ್ಲ. ಈಗ ಪುಸ್ತಕಗಳು ಪ್ರಕಟವಾಗ್ತಾ ಇವೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಪುಸ್ತಕಗಳು ಪ್ರಕಟವಾಗ್ತಾ ಇವೆ. ಈಚಿನ ಕಾಲದಲ್ಲಿ ಕಾದಂಬರಿಗಳು ಬರ್ತಾ ಇವೆ. ಕಾದಂಬರಿಗಳಲ್ಲದಂತಹ ಅಂದರೆ ಯಾವುದನ್ನು ನಾವು ನಾನ್ ಫಿಕ್ಷನ್ ಅಂತ ಕರಿತೀವಿ, ಆ ತರಹ ಅಕಲ್ಪನಾತ್ಮಕವಾದಂಥ ಸಾಹಿತ್ಯವು ಸಾಕಷ್ಟು ಬರ್ತಾ ಇದೆ. ಅದು ಎಲ್ಲ ದೇಶ ಭಾಷೆಗಳಲ್ಲಿ ಬರ್ತಾ ಇದೆ, ಇಂಗ್ಲೀಷ್ನಲ್ಲೂ ಬರ್ತಾ ಇದೆ. ಹೀಗಾಗಿ ಅವರಿಗೆ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಏನಂದರೆ ಆ ಆಸಕ್ತಿ ಸರಿಯಾದ ರೂಪವನ್ನು ತೆಗೆದುಕೊಳ್ಬೇಕು. ಪುಣ್ಯವಶಾತ್ ಏನಂದರೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾ ಇದ್ದಾರೆ. ಈಗ ಬರೀ ಕಾಲೇಜಿನಲ್ಲಿ ಸಾಹಿತ್ಯವನ್ನು ಓದಿ ಸಾಹಿತ್ಯವನ್ನೇ ಪಾಠ ಮಾಡೋ ಅಧ್ಯಾಪಕರಲ್ಲದೆ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಗಳಲ್ಲಿ, ಜೀವಿಕಾ ಕ್ಷೇತ್ರಗಳಲ್ಲಿದ್ದವರು, ಕೃಷಿಕರು ಬರೀತಾ ಇದ್ದಾರೆ, ಗೃಹಿಣಿಯರು ಮಾಡ್ತಾ ಇದ್ದಾರೆ, ಕಲಾವಿದರು ಬರೀತಾ ಇದ್ದಾರೆ. ಈಗ ಸಂಗೀತಗಾರರು ಕೂಡ ಕಾದಂಬರಿ, ಕಥೆ ಇತ್ಯಾದಿಗಳನ್ನು ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಜೀವನ ಪ್ರಕಾರಗಳಿಂದ ವೈದ್ಯರು ಬರೆದಿದ್ದಾರೆ, ಬೇರೆ ಬೇರೆ ಥರದ ಸೈನಿಕರ ಪುಸ್ತಕ ಬರೀತಾ ಇದ್ದಾರೆ. ಅದರಿಂದ ವೈವಿಧ್ಯ ಇದೆ. ಆ ವೈವಿಧ್ಯದ ಮೂಲಕ ಸಾಹಿತ್ಯದ ಮೂಲ ಸತ್ವ ಏನು ಅಂತ ಗೊತ್ತು ಮಾಡ್ಕೊಳ್ಳೋಕ್ಕಾಗುತ್ತದೆ. ಮತ್ತು ಭಾರತೀಯ ಮೌಲ್ಯಗಳ ಬಗ್ಗೆ ಈಗ ಹೆಚ್ಚು ಆಸ್ಥೆ ಬರ್ತಾ ಇದೆ. ಆಸ್ಥೆ ಬರ್ತಾ ಇರೋದ್ರಿಂದ ಮತ್ತೆ ಅವರು ನಮ್ಮ ರಸ ಸಿದ್ಧಾಂತಕ್ಕೆ, ಅದಕ್ಕಿರುವ ಸ್ವಾರಸ್ಯ ಮಹತ್ವಕ್ಕೆ ಬೆಲೆ ಕೊಟ್ಟು ಬರ್ತಾರೆ ಅಂತ ಅನಿಸುತ್ತೆ. ನನಗೆ ಭರವಸೆ ಇದೆ. ಸರ್, ಈ ಬೆಂಗಳೂರಲ್ಲಿ ಇದು ಮೊದಲನೇ ಬಾರಿಗೆ ನಡೀತಾ ಇದೆ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ ಅಂತ. ಅದ್ರ ಬಗ್ಗೆ ನೀವು ಏನಾದರೂ ಹೇಳೋದಾದರೆ ಸರ್? ತುಂಬ ಸ್ವಾಗತಾರ್ಹ ಅಂತ ನಾನು ಹೇಳ್ತೀನಿ. ನಮ್ಮ ವೇದಗಳಲ್ಲಿಯೇ ಬರ್ತದೆ, ಯುವಕರು ಸಭೆಗಳಿಗೆ ಬರಬೇಕು, ಸಭೆಯೋ ಯುವ ಅಂತ ಯಂಗರ್ ಜನ್ರೇಷನ್ ತುಂಬ ಬಂದು ಎಲ್ಲದರೊಳಗೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಅದರೊಳಗೂ ಸಾಹಿತ್ಯ ಕಲೆಗಳಿಗೆ ಬಂದಷ್ಟು ಒಳ್ಳೆಯದು. ಮನಸ್ಸನ್ನು ಶುದ್ಧೀಕರಿಸುತ್ತದೆ, ಅಂತರಂಗಕ್ಕೆ ಆನಂದ ಕೊಡುತ್ತದೆ. ಅದಕ್ಕೆ ಸಾಹಿತ್ಯದ ಮೂಲ ಸ್ವರೂಪವೇ ಈ ಆನಂದ. ಆನಂದದಲ್ಲಿ ವಿರೋಧ ಅನ್ನೋದೇ ಇಲ್ಲ. ಅದು ಬಂದಷ್ಟು ತರುಣ ಪೀಳಿಗೆಗೆ ಒಳ್ಳೆಯದು. ಈ ಥರದ್ದು ನಡೀತಾ ಇರಬೇಕು. ಇದು ಒಳ್ಳೆಯ ಹಬ್ಬ ಆಗಬೇಕು ಅಂತ ನನಗನ್ಸುತ್ತೆ.